ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತು ನಾನು ನನ್ನ ವ್ಲಾಗಲ್ಲಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ಮೊದಲಿಗೆ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ್ಕಾಯಿನ ಇಲ್ಲಿ ತೊಗೊಂಡಿದ್ದೀನಿ. ಹಾಗೆ ಇದು ಪಲಾವ್ ಸಾಮಾನು, ಹಾಗೆ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಎಷ್ಟು ಬೇಕಷ್ಟು ಈರುಳ್ಳಿ, 2 ಈರುಳ್ಳಿ ಇಲ್ಲಿ ದಪ್ಪದ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಬನ್ನಿ, ಈಗ ಮೊದಲಿಗೆ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸಿ ಜಾರ್ಗೆ ಹಾಕೋಣ. ಹಾಗೆ ಪುದೀನ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಸ್ವಲ್ಪ ಕಮ್ಮಿನೇ ಹಾಕೋತಾ ಇದ್ದೀನಿ ನಾನು. ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಏನು ತೊಗೊಂಡಿದ್ವಲ್ಲ, ಅದಕ್ಕೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ನಾವು ಈಗ ಬೆಳ್ಳುಳ್ಳಿ ಮತ್ತು ಶುಂಠಿನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ನಾನು ಯಾವುದೇ ಐಟಮ್ ಮಾಡಿದ್ರೂ ಬೆಳ್ಳುಳ್ಳಿ ಚಿಪ್ಪೆ ಮಾತ್ರ ಪೂರ್ತಿ ತೆಗೆದಿರಬೇಕು, ಅರ್ಧ ಅಂತ ತೆಗೆದಂತೂ ಹಾಕೋದೇ ಇಲ್ಲ ನಾನು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ನೀರನ್ನ ಸೇರಿಸಿ ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಬರೋಣ. ಇದೇ ಮೇನ್ ಇಂಗ್ರೀಡಿಯೆಂಟ್ಸ್, ಅಂದರೆ ಮೇನ್ ರೆಸಿಪಿಗೆ ಬೇಕಾಗಿರುವಂತಹ ಮುಖ್ಯವಾದ ಐಟಮ್ಗಳಿವಿದಿಷ್ಟು. ಸೊ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರಲ್ಲಿ ನುಣ್ಣಗೆ ಬರ್ತಾಯಿದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಹಾಗಿದ್ರೆ ಬನ್ನಿ, ಕುಕ್ಕರಲ್ಲಿ ಮಾಡೋದ್ರಿಂದ ಕುಕ್ಕರ್ಗೆ ಎಷ್ಟು ಬೇಕಷ್ಟು ಎಣ್ಣೆನ ಹಾಕೋಣ. ತುಂಬಾ ಟೇಸ್ಟಿಯಾಗಿರುತ್ತೆ ಚಿಕನ್ ಬಿರಿಯಾನಿ ಈ ರೀತಿ ಮಾಡೋದ್ರಿಂದ. ಚಿಕನ್ ಬಿರಿಯಾನಿಲಿ ವೆರೈಟಿ ಬಿರಿಯಾನಿನ ಮಾಡ್ಬೋದು. ಸೊ ಸದ್ಯಕ್ಕೆ ಈ ಒಂದು ರೆಸಿಪಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಈಗ ಎಣ್ಣೆ ಹಾಕಿದ್ಮೇಲೆ ಪಲಾವ್ ಎಲೆ, ಹಾಗೆ ಪಲಾವ್ ಸಾಮಾನು, ಏಲಕ್ಕಿ, ಚಕ್ಕೆ, ಲವಂಗ ಎಲ್ಲನೂ ಸಹ ಹಾಕೋಣ. ಎಲ್ಲ ನಾನು ಕಮ್ಮಿ ತೊಗೊಂಡಿದ್ದೀನಿ, ಜಾಸ್ತಿ ಸ್ಮೆಲ್ ಮಕ್ಕಳು ಕುಡಿಬಾರ್ದಲ್ವಾ. ಸೊ ಪಲಾವ್ ಸಾಮಾನಲ್ಲಿ ಜಾಸ್ತಿ ಸಾಮಾನು ಹಾಕ್ಬಿಟ್ರೆ ಒಂಥರ ಆಗೋಗುತ್ತೆ, ಅದು ತಿನ್ನೋಕ್ಕೂ ಸಹ ಚೆನ್ನಾಗಿರಲ್ಲ. ನನಗೆ ಲೈಟಾಗಿ ಈ ಥರ ಇರಬೇಕು. ಸೊ ನೋಡಿ, ಈ ರೀತಿ 2 ಏಲಕ್ಕಿ, 2 ಲವಂಗ, ಸ್ವಲ್ಪ ಚಕ್ಕೆ, ಹಾಗೆ ಪಲಾವ್ ಎಲೆನ ಹಾಕ್ಕೊಂಡು ಲೈಟಾಗಿ ಹುರ್ಕೊಳ್ಳೋಣ. ಈಗ ನೋಡಿ ಈ ರೀತಿ. ಸೊ ಇದಾದಮೇಲೆ ಈಗ ನಾನು ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, 2 ಈರುಳ್ಳಿ ತೊಗೊಂಡಿದ್ದೆ ನಾನು. ಆ 2 ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಸಹ ಇದರಲ್ಲಿ ಹಾಕೋಣ. ಸೊ ಎಣ್ಣೆ ನೋಡಿ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಬಿರಿಯಾನಿ ಅಲ್ವಾ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಳ್ಳೋದ್ರಿಂದ ಈ ರೀತಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಕಟ್ ಮಾಡಿರುವಂತಹ ಈರುಳ್ಳಿನೂ ಸಹ ಇಲ್ಲಿ ಹಾಕೋಣ. ಸೊ ನಾನು ಇನ್ನೂ ಹೇಳಿದ್ನಲ್ಲ, ಇನ್ನೂ ಬೇರೆ ರೀತಿಯಾದಂತಹ ಬಿರಿಯಾನಿನೂ ಸಹ ಮಾಡ್ತೀವಿ. ಸದ್ಯಕ್ಕೆ ಈ ಒಂದು ಬಿರಿಯಾನಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡಿಕೊಂಡು ಮನೆಯಲ್ಲಿ ನೀವು ಸಹ ಟೇಸ್ಟ್ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ತಿಳಿಸ್ಕೊಡಿ. ಹಾಗೆ ಕಮೆಂಟ್ ಬಾಕ್ಸ್ ನಿಮ್ಮದೇ ಆಗಿರೋದ್ರಿಂದ ಕಮೆಂಟ್ ಬಾಕ್ಸಲ್ಲೂ ಸಹ ನೀವು ತಿಳಿಸ್ಬೋದು. ಸೊ ಈಗ ಸ್ವಲ್ಪ ಉಪ್ಪನ್ನ ಸೇರಿಸಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಸೊ ನೋಡಿ, ಉದ್ದುದ್ದವಾಗೇ ಕಟ್ ಮಾಡ್ಕೋಬೇಕು ಈರುಳ್ಳಿನ. ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಸೊ ಇದಾದ್ಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೆ. ಉಪ್ಪು ಸೇರಿಸಿದ್ರೆ ಬೇಗ ಈರುಳ್ಳಿ ಬೇಯುತ್ತೆ ಅಂತ ಅಷ್ಟೇ, ಬೇಯುತ್ತೆ. ಹಾಗೆ ಒಂದು ಟೇಸ್ಟು ಸಹ ಕೊಡುತ್ತೆ. ಆ ಒಂದು ಕಾರಣದಿಂದ ನಾನು ಈರುಳ್ಳಿ ಯಾವುದೇ ಒಂದು ಐಟಮ್ ಮಾಡಬೇಕಾದ್ರೂ ಸಹ ಈರುಳ್ಳಿ ಹಾಕಿದಾಗ ಸ್ವಲ್ಪ ಉಪ್ಪನ್ನ ಹಾಕ್ತೀನಿ. ಸೊ ಇದಾಯಿತು ನೋಡಿ, ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ರುಬ್ಬಿಟ್ಕೊಂಡಿದ್ನಲ್ಲ, ಅದನ್ನು ಸಹ ಈಗ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ. ಚೆನ್ನಾಗಿ ಈ ರೀತಿ ಬಾಡಿಸಾದ್ಮೇಲೆ ನಾನು ರುಬ್ಬಿದ್ದೀನಲ್ಲ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಪುದೀನ, ಹಾಗೆ ಶುಂಠಿ, ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ಪೇಸ್ಟ್ನ ಈಗ ಈ ಒಂದು ಈರುಳ್ಳಿ ಫ್ರೈಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ನುಣ್ಣಗಾಗಬೇಕು ಅಂತ ಏನಿಲ್ಲ, ತರಿ ಇದ್ರೂ ಪರವಾಗಿಲ್ಲ. ಸೊ ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ ಮಿಕ್ಸ್ ಆದಮೇಲೆ ಮತ್ತೆ ಇನ್ನೊಂಚೂರು ಫ್ರೈ ಕೊಡೋಣ. ಮಸಾಲೆ ಅಲ್ವಾ, ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಬೇಕು, ಎಣ್ಣೆಲಿ ಸಹ ಅದು ಮಿಕ್ಸ್ ಆಗಬೇಕು. ಆ ಒಂದು ಕಾರಣದಿಂದ ಈ ರೀತಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಸೊ ಒಂದು 2-3 ನಿಮಿಷ ಈ ರೀತಿ ಎಣ್ಣೆಲೇ ಅದು ಫ್ರೈ ಆದರೆ ಹಸಿ ವಾಸನೆ ಯಾವುದೇ ರೀತಿ ಇರಲ್ಲ. ಯಾಕಂದರೆ ಪುದೀನ ಸ್ಮೆಲ್ ಇರುತ್ತಲ್ವ, ಆ ಒಂದು ಪುದೀನ ಕೊತ್ತಂಬರಿ ಸ್ಮೆಲ್ಲು ಸಹ ಹೋಗಬೇಕಲ್ವ. ಇಲ್ಲಿ ನಾನು 3/4 kg ಚಿಕನ್ನ ತೊಗೊಂಡಿದ್ದೀನಿ, ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡ್ಮೇಲೆ ಈಗ ನಾನು ಈ ಒಂದು ಫ್ರೈ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ, ಈ ಒಂದು ಫ್ರೈಗೆ ಈಗ ನಾನು ಆ ಒಂದು ವಾಶ್ ಮಾಡಿರುವಂತಹ ಚಿಕನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ
ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಚಿಕನ್ ಬಿರಿಯಾನಿ ಇಷ್ಟನಾ? ಕೆಲವರಿಗೆ ಮಟನ್ ಬಿರಿಯಾನಿನೂ ಸಹ ಇಷ್ಟ ಆಗುತ್ತೆ. ನಿಮಗೆ ಯಾವ ಬಿರಿಯಾನಿ ಇಷ್ಟ? ಚಿಕನ್ ಬಿರಿಯಾನಿ ಇಷ್ಟನಾ, ಮಟನ್ ಬಿರಿಯಾನಿ ಇಷ್ಟನಾ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ಸೊ ಒಬ್ಬೊಬ್ರದ್ದು ಒಂದೊಂದು ರೀತಿ ಟೇಸ್ಟ್ ಇರುತ್ತಲ್ವ, ಯಾರಿಗೆ ಯಾವ ಬಿರಿಯಾನಿ ಇಷ್ಟ ಅನ್ನೋದು ನನಗೆ ತಿಳಿಸಿ, ಓಕೆನಾ? ಸೊ ಇದು ನೋಡಿ ಈ ರೀತಿ ಕಾಣ್ತಾ ಇದೆ. ಸೊ ನೀವು ಸಹ ನೋಡ್ತಾ ಇದ್ದೀರಾ ಚಿಕನ್ ಬಿರಿಯಾನಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ, ಚಿಕನ್ ಹಾಕಿದ್ಮೇಲೆ ನೀವು ಸ್ವಲ್ಪ ಅರಿಶಿನ ಪುಡಿನ ಹಾಕೋಬೇಕು. ಮೊದಲಿಗೆ ಹಾಕೋಬೇಡಿ, ಚಿಕನ್ ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ಳಿ. ನೋಡಿ ಅರಿಶಿನ ಪುಡಿ ಹಾಕಿದ್ಮೇಲೂ ಸಹ ಮಿಕ್ಸ್ ಮಾಡ್ಕೊತಾ ಇರಬೇಕು. ಹಾಗೆ ಈಗ ನಾನು 2 ಟೊಮೊಟೊನ ತೊಗೋತಾ ಇದ್ದೀನಿ. 2 ಟೊಮೊಟೊನೂ ಸಹ ನಾನು ಪ್ಯೂರಿ ಮಾಡ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಕಟ್ ಮಾಡಿ ಹಾಕೋತಾ ಇಲ್ಲ, ಈ ರೀತಿ ಕಟ್ ಮಾಡಿ ಪ್ಯೂರಿ ಮಾಡ್ಕೋತಾ ಇದ್ದೀನಿ. ಸೊ ಅದೇ ಮಿಕ್ಸಿ ಜಾರ್ ಇತ್ತಲ್ಲ, ಅದಕ್ಕೇ ಸಹ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದನ್ನು ಈಗ ನಾನು ಗ್ರೈಂಡ್ ಮಾಡಿಕೊಂಡು ಬರ್ತೀನಿ. ಸೊ ಈ ರೀತಿ ಹಾಕಿದ್ರೆ ಏನೂ ಬಾಯಿಗೆ ಸಿಗೋಲ್ಲ, ಎಲ್ಲನೂ ಸಹ ಕ್ಲೀನಾಗಿ ಖಾಲಿ ಆಗುತ್ತೆ. ಇಲ್ಲಾಂದರೆ ಟೊಮೊಟೊ ಸಿಕ್ತು, ಇದು ಸಿಕ್ತು, ಅದು ಸಿಕ್ತು ಅನ್ನೋ ಮಾತೇ ಬೇಡ ಅಂತ ಹೇಳ್ಬಿಟ್ಟು ಈ ರೀತಿ ಪ್ಯೂರ್ ಮಾಡಿದೆ. ಈ ಕಲರ್ ಯಾಕೆ ಅಂತ ಹೇಳಿದ್ರೆ, ಮೊದಲಿಗೆ ನಾನು ಕೊತ್ತಂಬರಿ ಮತ್ತು ಪುದೀನಾನ ಗ್ರೈಂಡ್ ಮಾಡಿದ್ನಲ್ವ, ಅದೇ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿರೋದ್ರಿಂದ ಕಲರ್ ಈ ರೀತಿ ಬಂದಿದೆ. ಯಾಕೆ ಟೊಮೊಟೊ ಈ ಕಲರ್ ಬಂತು ಅಂತ ಆಮೇಲೆ ಕಮೆಂಟ್ ಹಾಕ್ಬೇಡಿ. ಸೊ ಅದೇ ಜಾರಲ್ಲಿ ನಾನು ಗ್ರೈಂಡ್ ಮಾಡಿರೋದ್ರಿಂದ ಈ ಕಲರ್ ಬಂದಿದೆ ಟೊಮೊಟೊ. ಸೊ ನಾನು ಇಲ್ಲಿ 2 ಟೊಮೊಟೊನ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾನು ಮೊಸರು ಮತ್ತು ನಿಂಬೆಹಣ್ಣು ಎಲ್ಲ ಸೇರಿನೂ ಸಹ ಒಂದು ಬಿರಿಯಾನಿನ ಮಾಡ್ತೀನಿ. ಯಾವತ್ತಾದರೂ ಆ ರೆಸಿಪಿನೂ ಸಹ ನಾನು ನಿಮಗೆ ತೋರಿಸ್ತೀನಿ. ತುಂಬ ಬಿರಿಯಾನಿಲೇ ವೆರೈಟಿ ಮಾಡ್ಬೋದು. ಸದ್ಯಕ್ಕೆ ಈ ಒಂದು ವೆರೈಟಿ ನಾನು ನೆನೆ ಮಾಡಿದ್ನಲ್ವ, ಅದಕ್ಕೋಸ್ಕರ ನಿಮಗಾಗಿ ತರೋಣ ಅಂತ ಈಗ ಸ್ವಲ್ಪ ಗರಂ ಮಸಾಲಾನ ಮಿಕ್ಸ್ ಮಾಡ್ಕೊಳ್ಳೋಣ ಲೈಟಾಗಿ, ಜಾಸ್ತಿ ಬೇಡ, ಲೈಟಾಗಿ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ನಾವು ಮಸಾಲೆ ಹಾಕಿದ್ದೀವಲ್ವ, ಅದಕ್ಕೋಸ್ಕರ ಗರಂ ಮಸಾಲ ಹಾಕಿದ್ರೆ ಏನೋ ಒಂದು ರೀತಿ ಟೇಸ್ಟ್ ಬರುತ್ತೆ ಅಂತ ಅಷ್ಟೇ. ಸೊ ಈ ರೀತಿ ಹಾಕೋತಾ ಇದ್ದೀನಿ. ಹಾಗೆ ಒಂದೇ ಒಂದು ಸ್ಪೂನು ಚಿಲ್ಲಿ ಪೌಡರ್. ಸೊ ಚಿಲ್ಲಿ ಪೌಡ್ರ್ ಹಾಕಿದ್ಮೇಲೆ ಬಿರಿಯಾನಿ ಕಲರೇ ಚೇಂಜ್ ಆಗೋಗುತ್ತೆ, ಗ್ರೀನ್ ಇದ್ದಿದ್ದು ರೆಡ್ ಆಗೋಗುತ್ತೆ. ಸೊ ನೋಡಿ ಈ ರೀತಿ. ಹಾಗೆ ಇನ್ನಷ್ಟು ಸ್ವಲ್ಪ ಉಪ್ಪು ಚಿಕನ್ ಬೇಕೂ ಸಹ ಹಾಕೋಬೇಕಲ್ವ, ಅದಕ್ಕೋಸ್ಕರ. ಸೊ ನೋಡಿ ಈ ರೀತಿ ತಿರುಗಿಸ್ತಾ ಇರಬೇಕು. ಈಗ ನೋಡಿ ಒಂದು ಘಮ ಕೊಡುತ್ತೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಇಷ್ಟು ಆದರೆ ಒಂದು 75-80% ಆದಂಗೆ ಬಿರಿಯಾನಿ. ಸೊ ಈ ರೀತಿ ಫ್ರೈ ಮಾಡಾದಮೇಲೆ ಈಗ ನಾನು ಅಕ್ಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ನೀರು ಸಹ ಎಷ್ಟು ಮೆಜರ್ಮೆಂಟ್ ಬೇಕು ಅಷ್ಟು ಉದ್ದುದ್ರಾಗಿ ಇದ್ರೇ ಬಿರಿಯಾನಿ ಚೆನ್ನಾಗಿರೋದು. ಮುದ್ದೆ ಥರ ಮಾಡ್ಕೊಬೇಡಿ, ಉದ್ದುದ್ರಾಗಿ ಇರೋ ರೀತಿ ನೀವು ಬಿರಿಯಾನಿನ ಮಾಡ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಬಿಡಿ, ಸ್ವಲ್ಪ ನೀರು ಕಮ್ಮಿ ಇದ್ರೂ ಪರವಾಗಿಲ್ಲ. ನೋಡಿ ಇಲ್ಲಿ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ನಾನೀಗ ಇಲ್ಲಿ ಸೇರಿಸ್ತಾ ಇದ್ದೀನಿ. ಅಕ್ಕಿನ ನಾನು ಆಲ್ರೆಡಿ ವಾಶ್ ಮಾಡಿ ಎಷ್ಟು ಮೆಷರ್ಮೆಂಟ್ ಬೇಕೋ ಅಷ್ಟು ನೀರನ್ನು ಸಹ ಸೇರಿಸಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ನಾನು ಬಿರಿಯಾನಿಗೆ ಅಂದರೆ ರೆಡಿಯಾಗಿತ್ತಲ್ಲ ಚಿಕನ್ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತಿರುಗಿಸೋಣ. ಸೊ ನೋಡಿ ಈ ರೀತಿ ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಚಿಕನ್ ಬಿರಿಯಾನಿ. ನೀವು ಸಹ ಈ ರೀತಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹೇಗೆ ಬಂತು ಅನ್ನೋದನ್ನು ನನಗೆ ತಿಳಿಸ್ಕೊಡಿ. ಹಾಗೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಮೇಲೆ, ಸುಮ್ಮನೆ ಅದು ಡಿಸೈನ್ಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಯಾರೇ ವೀಡಿಯೋ ನೋಡಿದ್ರು ಪೂರ್ತಿ ವೀಡಿಯೋ ನೋಡೋಕ್ಕೆ ಪ್ರಯತ್ನ ಪಡಿ, ಅರ್ಧ ವೀಡಿಯೋ ನೋಡೋಕ್ಕೆ ಹೋಗ್ಬಿಡಿ. ಹಾಗೆ ಇಲ್ಲಿ 1-2 ವಿಜಿಲ್ನ ಬರ್ಸೋಣ. ಸೊ ಅಷ್ಟರಲ್ಲಿ ಬಿಸಿ ಬಿರಿಯಾನಿ ರೆಡಿಯಾಗೋಗಿರುತ್ತೆ. ಸೊ ನೋಡಿ ಹೇಳಿದ್ನಲ್ಲ, ಬಿಸಿ ಬಿರಿಯಾನಿ ರೆಡಿಯಾಗಿರುತ್ತೆ ಅಂತ. ಎಲ್ಲ ಊಟಕ್ಕೆ ಕೂತ್ಬಿಟ್ಟಿದ್ವಿ, ಹೊಟ್ಟೆ ಬೇರೆ ಹಸಿದಾಯಿತು. ಯಾವ ರೀತಿ ಕಾಣ್ತಾ ಇದೆ, ಸಕ್ಕದಾಗಿ ಕಾಣ್ತಿದೆ ಮಾತ್ರ ಅಲ್ಲ, ನಿಮಗೂ ತಿನ್ನಬೇಕು ಅಂತ ಅನಿಸ್ತಿದ್ರೆ ಫಸ್ಟು ನನ್ನ ವೀಡಿಯೋನ ನೋಡಿ ಹೋಗಿ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ತಿಳಿಸ್ಕೊಡಿ. ದಯವಿಟ್ಟು ಯಾರೇ ವೀಡಿಯೋ ನೋಡಿದ್ರು ಪೂರ್ತಿ ವೀಡಿಯೋನ ನೋಡಿ ಪಕ್ಕದಲ್ಲಿರುವಂತಹ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಸೊ ಅದ್ರ ಜೊತೆಗೆ ಚಿಕನ್ ಬಿರಿಯಾನಿ ಜೊತೆಗೆ ಚಿಕನ್ ಫ್ರೈಯು ಸಹ ಮಾಡಿದ್ದೆ ನಾನು. ಚಿಕನ್ ಫ್ರೈ ಚಿಕನ್ ಬಿರಿಯಾನಿ ಕಾಂಬಿನೇಷನ್ ಮಾತ್ರ ಸೂಪರಾಗಿತ್ತು. ಮಳೆ ಬೇರೆ ಬರ್ತಾಯಿತ್ತು, ಭರ್ಜರಿ ಊಟ ಅಂತಲೇ ಹೇಳ್ಬೋದು. ಸೊ ಹೊಟ್ಟೆ ತುಂಬಿತು, ಮಲ್ಕೊಳ್ಳಿ, ಎಲ್ಲರೂ ನೀವು ಸಹ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲವ್ ಯು ಆಲ್. ಟೇಕ್ ಕೇರ್, ಬಾಯ್.